ನನ್ನ ಸ್ನೇಹಿತ ಮೊಬೈಲ್ ಪ್ಲಾನೆಟ್ ಕಿರಣ್ ಅವ್ರ ಶಾಪ್ನ 3ನೇ ವರ್ಷದ ಆ್ಯನಿವರ್ಸರಿಗೆ ತುಂಬ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡಿದರು. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅಂದಾಗೆ 20 ದಿನ ಆದಮೇಲೆ ನಾನು ಅವ್ರ ಶಾಪ್ಗೆ ವಿಸಿಟ್ ಮಾಡಿದೆ. ನನ್ನನ್ನು ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಗೊತ್ತಾ? ಸೊ ಮೊಬೈಲ್ ವಿತ್ ಪ್ರಾಜೆಕ್ಟ್ ನೀವು ರಿವ್ಯೂ ಮಾಡ್ಲಿ ಅಂತಾನೆ ಎತ್ತಿಕ್ಕಿದ್ದು. ಒಂದು 4 ಮೊಬೈಲ್ ಸೇರಿದ್ರೆ ಒಂದು ಮೊಬೈಲ್ ಆಗ ಸರ್. ಅಯ್ಯೋ, ತೂಕನೂ ಸರಿಯಾಗಿದೆಯಲ್ಲ ಕಿರಣ್ ಇದು. ನಾನು ಚೋಬಳಕ್ಕೆ ಪ್ಯಾಂಟೆಕ್ ಹೌದಾ? ಅಂದರೆ ದೂರ ಹೋದ್ರೆ ದೊಡ್ಡದಾಗತ್ತಾ? ಯಾರಾದರೂ ಲಾಗ್ ಮಾಡಬೇಕು ಅಂತ ಇದ್ರೆ, ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅಂದರೆ ಫಸ್ಟು ಮೊಬೈಲಲ್ಲಿ ಮಾಡಿ. ನಿಮಗೆ ಮಲ್ಟಿಪಲ್ ಯೂಸ್ ಆಗುತ್ತೆ. ಅದೇನೋ ಅಂತಾರೆ, ಈ ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಅಂತಾರೆ, ಬಂದರೆ ಬೆಟ್ಟ ಹಂಗೆ. ನನಗೆ ಗೊತ್ತಿಲ್ಲ ಸರ್, ನನ್ನ ಸುಮ್ಮನೆ ನೀವು ನಗ್ತಿದ್ರಿ ಅಂತ ನಗ್ದೆ. ಮತ್ತೆ ಇನ್ನೇನು ಕಿರಣ್ ಸಮಾಚಾರ? ಸರ್ ನೀವು ಹೇಳ್ಬೇಕು. ನಿಮ್ಮನ್ನ ದುಬೈಲಿ ಮೀಟ್ ಮಾಡಿದಾಗಲಿಂದ ನಮ್ಮ ಚಾನಲ್ನಲ್ಲಿ ನೀವು ಕೂಡ ಒಂದು ಆಗಲ್ಲ ಏನಾದ್ರು ಮಾಡೋದ್ರೆ ನಮ್ದು ಒಂದು ಕಂಟೆಂಟ್ ಆಗ್ಬೇಕಾಗುತ್ತೆ. ಹೌದು, ಬರೀ ದುಬೈ ಅಲ್ಲ ಸರ್, ನೀವು ನಮ್ಮನ್ನ ಡೈಲಿ ನೆನೆಸ್ಕೋಬೇಕು. ಮೊಬೈಲ್ ನಮ್ದು, ಲ್ಯಾಪ್ಟಾಪ್ ನಮ್ದು, ಎಡಿಟ್ ಮಾಡ್ಬೇಕಾದ್ರು ನಮ್ದು, ಏರ್ಪೋರ್ಟ್ಸ್ ನಮ್ದು, ಪ್ರತಿಯೊಂದು ನೀವು ನಮ್ಮನ್ನ ಗ್ಯಾಪ್ಸ್ಕೊತಾನೆ ಇರಬೇಕು. ಬ್ಲೈಂಡ್ಲಿ ಮೊಬೈಲ್ ಅಂತ ಬಂತು ಅಂದ್ರೆ ಸಾಕು, ಫೋನ್ ಮಾಡ್ತೀನಿ, ಒಂದು ಸೀದಾ ಬಂದ್ಬಿಡ್ತೀನಿ ಇಲ್ಲಿ ಮೊಬೈಲ್ ಪ್ಲಾನೆಟ್ಗೆ. ಸರ್ ಯಾವ್ದು ಕೊಡಲಿ ಸರ್? ನನಗೆ ಐಫೋನ್ ಇದು ಬೇಕಾಗಿತ್ತು. ಪ್ರೋ ಇದೆಯಾ? 15 ಪ್ರೋ. 15 ಪ್ರೋ ಇದೆ. ಏನಿದೆ ಪ್ರೈಸ್? 15 ಪ್ರೋ 128 GB ನಿಮಗೆ ಇವಾಗ 70,000 ರೂಪಾಯಿ, 71,000 ರೂಪಾಯಿ. ಹೊಸದು ಇವಾಗ 15 ಪ್ರೋ ಅಲ್ಲಿ ಸಿಗಲ್ಲ ಸರ್. 16 ಪ್ರೋ ಅವೈಲೇಬಲ್ ಇದೆ. 95,000 96,000 ಗ್ಲೋಬಲ್ ವೇರಿಯಂಟ್. ನೀವು ದುಬೈ ತಗೊಂಡಿದ್ ಲೆಕ್ಕ. ನಮ್ಮ ಅಂಗಡಿಲೇ ನೀವು ದುಬೈ ಪ್ರೈಸ್ಗೆ ಕೊಟ್ಬಿಡೋಣ. ಏನು ಎಷ್ಟು GB ಅದು? 128 GB. ಹೌದಾ? 128 GB 96,000 ರೂಪಾಯಿ ಸಿಗುತ್ತೆ. 256 GB 1,05,000. ಪ್ರೋ ಮ್ಯಾಕ್ಸ್ ಏನಾದ್ರು ನಿಮಗೆ ಬೇಕು ಅಂದ್ರೆ ಬರೀ ಪ್ರೋ ಸಾಕು. ಅವ್ರು ಏನು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಓಕೆ, ಜಸ್ಟ್ ಫೋನ್ ಅಟೆಂಡ್. ಅಟ್ಲೀಸ್ಟ್ ಏನಾರು ಎಮರ್ಜೆನ್ಸಿ ಏನಾರು ವಿಡಿಯೋ ಮಾಡಬೇಕು ಅಂದ್ರೆ ಒಂದು ಸಣ್ಣ ಪುಟ್ಟ ರೀಲ್ಸ್. ಹಂಗಾದ್ರೆ ಸೆಕೆಂಡ್ ಹ್ಯಾಂಡ್ ನೋಡಿ ಸರ್, ಯಾವ್ದಾರು ಓಪನ್ ಬಾಕ್ಸ್ ಇದ್ರೆ ನೋಡಿ ತೋರಿಸ್ತಾ ನಾನು ನಿಮಗೆ. ಚೆನ್ನಾಗಿರೋದೆ. ಒಂದು ದಿವಸ ಹಳೆದು, 2 ದಿವಸ ಹಳೆದು, 1 ಮಂತ್ ಓಲ್ಡ್ ಆ ಥರ ಬರುತ್ತಲ್ಲ. ಹೊಸದು ಸಿಗುತ್ತೆ, ಸೆಕೆಂಡ್ ಹ್ಯಾಂಡು ಬರುತ್ತೆ. ಅಂದ್ರೆ ಪಾಪ ಕೊಡಿಸ್ತೀವಿ. ಒಂದು ನಮ್ಮ ಹತ್ರ ನೀವು ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ಹೊಸ ಥರನೇ ಮೇಂಟೈನ್ ಮಾಡಿರೋ ಡಿವೈಸ್ ನಾವು ಕೊಡ್ತೀವಿ. ಆ ಥರ ಇರುತ್ತೆ. ಬಟ್ ಆದ್ರೂ ಅವ್ರಿಗೆ ಮೈಂಡ್ ಸೆಟ್ ನಿಮ್ದು ಹೊಸದು ಅಂತ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇವಾಗ ನಿಮ್ಮ ಇವರೆಲ್ಲ ಬರೀ ಹೊಸದಕ್ಕೆ ಕೇಳಿದ್ರೆ ಸರ್, ಸೆಕೆಂಡ್ ಹ್ಯಾಂಡ್ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ನಾವು. ಅಲ್ಲ, ಇರ್ಲಿ ಅದು ನಮಗೆ ಬೇಕು ಅಂತ ಆ ಥರ ತಗೊಂಡ್ವಿ. ಬಟ್ ಸೆಕೆಂಡ್ ಹ್ಯಾಂಡ್ ಅಷ್ಟೇ ಒಂದಿನ 2 ದಿನ ಹಳೇದು 10,000 ಇಲ್ಲ. ಹೌದು, 1 ದಿವಸ ಹಳೇದಕ್ಕೆಲ್ಲ 2 ದಿವಸ ಹಳೇದಕ್ಕೆಲ್ಲ ಒಂದು 10,000 ರೂಪಾಯಿ ಕಮ್ಮಿ ಆಗುತ್ತೆ. 1 ಮಂತ್ ಓಲ್ಡ್, 2 ಮಂತ್ಸ್ ಓಲ್ಡ್, 1 ಇಯರ್ ಓಲ್ಡ್ ಆ ಥರ ಸಿಗುತ್ತೆ. ಆಮೇಲೆ ಈಗ ಆಫರ್ ಏನು ಕತೆ ಇದೆಯಾ ಇಲ್ವಾ? ಆಫರ್ ಅಂದ್ರೆ ಇದೆ ಸರ್. ಇನ್ನ ನಮ್ದು ಇನ್ನ ಲಾಸ್ಟ್ ಸರ್ 31ಕ್ಕೆ ಲಾಸ್ಟ್ ಆಗುತ್ತೆ ಸರ್. ಅಂದ್ರೆ ಲಾಸ್ಟ್ ಟೈಮ್ ನೀವೇ ಅನ್ಸುತ್ತೆ ಬಾಕ್ಸ್, ನೀವು ಲಾಸ್ಟ್ ಟೈಮ್ ಮಾಡಿದ್ದೆ. ಬಟ್ ಲಾಸ್ಟ್ ಟೈಮ್ ಸೇಮ್ ಕಲರ್ ಬಾಕ್ಸ್, ಬಟ್ ಅವಾಗ ಮ್ಯಾಕ್ಸ್ ಸೇಫ್ ಕೊಟ್ಟಿದ್ದು. ಬಟ್ ಈ ಸಲ ಮ್ಯಾಕ್ಸ್ ಸೇಫ್ ಬೇಡ ಅಂತೇಳಿ ಬೇರೆ ತರ ಐಟಮ್ಸ್, ಒಂದು ವಾಟರ್ ಬಾಟ್ಲು ಎಲ್ಲ ಪ್ರೀಮಿಯಂ ಥಿಂಗ್ಸ್. ಬಟ್ ನನ್ನನ್ನ 20 ದಿನದ ಹಿಂದೆನೇ ಹೇಳಿದ್ರು, ಸರ್ ನೀವು ಬರಬೇಕು ನಿಮ್ಗೊಂದು ಪ್ರಿಂಟೆಡ್ ಏನೋ ಒಂದು ಇದು ಮಾಡಿದೀನಿ ಅಂತ. ಅಂದ್ರೆ ಏನದು ಗೊತ್ತಿಲ್ಲ ಅದು. ಯಾಕಂದ್ರೆ ನೀವು 10-15 ಮೊಬೈಲ್ ತಗೊಂಡ್ಬಿಟ್ಟಿದ್ರೆ ನಮ್ಮ ಹತ್ರ 10-15 ಮಾಡಕ್ಕಾಗಲ್ಲ. ಸೊ ಎಲ್ಲ ಸೇರಿಸಿ ಯಾವ್ದಾರು ಒಂದು ಕಸ್ಟಮೈಸ್ ಮಾಡಿ ನಿಮ್ ನೇಮ್ ಮಾತ್ರ ಹಾಕ್ಸ್ಕೊಡ್ತಾ ಇದೀವಿ ಸರ್. ಸೊ ಯಾರು ಏನೇ ಪರ್ಚೇಸ್ ಮಾಡಿದ್ರು. ಇದು ನೋಟ್ಬುಕ್, ಇದು ಪೆನ್. ನೋಟ್ಬುಕ್ ಅಂದ್ರೆ ಇದು ಅನ್ಕೋಬೇಡಿ, ಡೈರಿ ನಮ್ಗೆ ಏನಾದ್ರು ಬರ್ತ್ಕೊಳಕ್ಕೆ. ಬಟ್ ಎಲ್ಲ ತಗೊಂಡವ್ರಿಗೆಲ್ಲ ಈ ತರ ನೇಮ್ ಬಂದಿರಲ್ಲ. ಬಟ್ ನೀವು ನಮ್ಮ ಪ್ರೀಮಿಯಂ ಕಸ್ಟಮರ್ ಆಗಿರೋದ್ರಿಂದ ನಿಮ್ಮ ಹೆಸರಿಗೆ ಬರ್ದು ಸತೀಶ್ ಹಿರೇಗೌಡ್ರು ಅಂತಾನೆ ಹಾಕಿದ್ವಿ. ಇದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಐಟಮ್ಸ್. ಅದು ವಾಲೆಟ್ ಸರ್, ATM ಕಾರ್ಡು ಅದು ಇದು ಇಟ್ಕೊಳ್ಳೋದಕ್ಕೆ. ಹೌದಾ? ನಾನು ಸಿಗರೇಟ್ ಅನ್ಕೊಂಡೆ. ನೀವು ಹೊಡೆಯಲ್ಲ ಸರ್, ಸಿಗರೇಟ್ ಹೊಡೆಯಲ್ಲ ಸರ್. ಇದು ಬಾಟಲ್. ಅಂದ್ರೆ ಇದು ಈ ಆಫರ್ ನಿಮಗೆ ಮಾತ್ರ ಕೊಡ್ತಾ ಇಲ್ಲ. ಸೊ ನಮ್ಮ ಹತ್ರ ಯಾವುದೇ ಪರ್ಚೇಸ್ ಮಾಡೋದು, ಆಮೇಲೆ ಸತೀಶ್ ಹಿರೇಗೌಡರು ನೇಮ್ ಹಾಕಿದ್ದಾರೆ, ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೆಸರಾಗಬಾರ್ದು. ಸೊ ಯಾರೇ ಪರ್ಚೇಸ್ ಮಾಡಿದ್ರು ಸೊ ಥಿಂಗ್ಸ್ ಅವೈಲಬಿಲಿಟಿ. ಎಲ್ಲಿವರೆಗೂ ಮಾಡ್ತೀರಿ? 31ನೇ ತಾರೀಕು ಲಾಸ್ಟ್ ಆಗ ಸರ್. ಅಂದ್ರೆ ಈ ಮಂತ್ ಅಲ್ಲೇ ನಮ್ದು ಸ್ಟೋರ್ ಓಪನ್ ಆಗಿದ್ದು. ಸೊ ಈ ಮಂತ್ ಪೂರ್ತಿ ಆಫರ್ ಇರುತ್ತೆ. ಲಾಸ್ಟ್ ಟೈಮ್ ತರನೇ 30 ದಿವಸ ಆಫರ್ ಅಂತ ಹೇಳ್ಬಿಟ್ಟು. ನಂತಾಗಲೇ 1 ಅವರ್ ವಿಡಿಯೋ ರನ್ ಆಗ್ತಾ ಇದೆ. ಅದ್ರ ಮಧ್ಯದಲ್ಲೇ ಹಾಕ್ಬೇಕಾಗತ್ತೆ ಈ ವಿಡಿಯೋನ ನಾನೀಗ. ಯಾಕಂದ್ರೆ ಪಾಪ ಅವ್ರದ್ದು ಮುಗಿದೋಗ್ತಾ ಇರೋದ್ರಿಂದ 1 ಅವರ್ ವಿಡಿಯೋನ ಒಂದು ಸ್ವಲ್ಪ ಪೌಸ್ ಮಾಡಿ ಈ ವಿಡಿಯೋನ ಹಾಕ್ಬಿಡ್ತೀನಿ. ಅದಾದ್ಮೇಲೆ ಮತ್ತೆ 1 ಅವರ್ ವಿಡಿಯೋಸ್ ಬರುತ್ತೆ. ಯಾಕಂದ್ರೆ ಆಫರ್ ಎಂಡ್ ಆಗ್ತಾ ಇರೋದ್ರಿಂದ ಇನ್ನೊಂದು ವಾರ ಅಷ್ಟೇ. ನನಗೆ ಆಕ್ಚುಲಿ ವಾರ ಇಲ್ಲ ಸರ್, ಆಲ್ಮೋಸ್ಟ್ 15 ದಿವಸ ಇದೆ, ಇನ್ನು 15 ಡೇಸ್ ಇದೆ. ಆಕ್ಚುಲಿ 1 ತಿಂಗಳು ಮುಂಚೆನೇ ನಾನು ಬಂದಿದ್ದಿದ್ರೆ, ನಿಮ್ಗೆ ನಾನು ಅನೌನ್ಸ್ ಮಾಡಿದ್ದಿದ್ರೆ ನಿಮ್ಮ ಹಳೆ ಕಸ್ಟಮರ್ಗೆ ಮೇನ್ಲಿ ನಾವು ನಿಮ್ಗೆ ಯಾಕೆ ಪ್ರಿಫರೆನ್ಸ್ ಮಾಡೋದು ಅಂದ್ರೆ, ನೀವು ಬಂದು ಅಂಗಡಿಗೆ ಬಂದ ಮೇಲೆ ಸ್ವಲ್ಪ ಬಿಸ್ನೆಸ್ ಅಂಗಡಿ ನೋಡೋದಕ್ಕೆ ಹಂಗೆ ಇರ್ಬೋದು, ಬಟ್ ಬ್ರ್ಯಾಂಡ್ ಲೆವೆಲ್ ಲೆಕ್ಕದಲ್ಲಿ ಹೋದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೀವಿ. ನಾವೇನು ಮಾಡಲ್ಲ, ನಾವು ಒಂದು ವಿಡಿಯೋ ಮಾಡ್ತೀವಿ, ಎಲ್ಲ ಭಗವಂತನ ಇಚ್ಛೆ. ನಮ್ಮ ಮುಖಾಂತರ ಏನೋ ಒಂದು ಆಗಬೇಕು ಅಂತ ಇತ್ತು ಅಂತಂದ್ರೆ ಅದು ಭಗವಂತ ಬರೆದು ಬಿಟ್ಟಿರ್ತಾನೆ ಎಲ್ಲ. ನಾನು ಮಾಡಿದ್ದು ಹೋಗ್ಲೂಬಹುದು, ಚೆನ್ನಾಗೂ ಆಗ್ಬೋದು. ಚೆನ್ನಾಗಾದವ್ರು ಖುಷಿ ಪಡ್ತಾರೆ, ಚೆನ್ನಾಗಿ ಅಕಸ್ಮಾತ್ ಆಗಿಲ್ಲ ನಮ್ದೇ ತಪ್ಪಿರುತ್ತೆ. ಏನೋ ನಾವೇ ಏನಿಲ್ಲ, ಅದು ಒಬ್ಬೊಬ್ರದ್ದು ಒಂದೊಂದು ಲಕ್ ಅದು. ಬಟ್ ನಿಮ್ಗೆ ನೋಡಿ, ಹೊಸದಾಗಿ ವ್ಯೂವರ್ಸ್ಗಳು ಬಂದಿರ್ತೀರಾ. ಆಲ್ಮೋಸ್ಟ್ ನಾವು ಇದಕ್ಕೆ ಹೋದಾಗ 1,30,000 ಏನೋ ಇದ್ರು ದುಬೈ ನಾವೆಲ್ಲ ಹೋದಾಗ ಫಾಲೋವರ್ಸ್ಗಳು. ಈಗ 2 ಲಕ್ಷದ ಮೇಲೆ ಆಗಿದೆ. ಆಲ್ಮೋಸ್ಟ್ ಆಯ್ತು ಸರ್, 1.5 year ಆಯ್ತಾ ಬಂತು. 1 ವರ್ಷ 8 ತಿಂಗಳು ಆಯ್ತಾ ಬಂತು. ಈಗ 2,01,000 ಚಿಲ್ಲರೆ ಫಾಲೋವರ್ಸ್ ಆಗಿದ್ದಾರೆ ನನಗೆ. ಆಮೇಲೆ ಇವಳು ಫೇಸ್ಬುಕ್ ಅಲ್ಲಿ 5 ಲಕ್ಷದ
35,000 ಜನ ಆಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ 1,75,000 ಜನ ಆಗಿದ್ದಾರೆ ನನಗೆ. ನಾವು ನಿಮ್ಮನ್ನ 10,000 ಸಬ್ಸ್ಕ್ರೈಬರ್ ಸಿಂಗಾಪುರಿಂದನೂ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಅವಾಗ ಹೊಸ್ದಾಗಿ ಬಂದಿರೋರ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ, ಮೊಬೈಲ್ ಪ್ಲಾನೆಟ್ ಕಿರಣ್ ಯಾರು ಹಾಗೆ ಹೀಗೆ ಅಂದರೆ, ನಾನು ದುಬೈಗೆ ಹೋದಾಗ ಒಂದು ಕ್ರೇಜಿ ವಿಡಿಯೋ ನಡೆದಿದೆ ಅವ್ರಿಗೂ ನನಗೂ ಒಂದು ಲೈಫ್. ಅದನ್ನ ನೋಡ್ಕೊಂಬರೋದು ದಿ ಬಾಯ್ ಸೀರೀಸ್ ಅಂತ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಅದೊಂದು ಜರ್ನಿಲಿ ನಮಗೂ ಇವ್ರಿಗೂ ಬಾಂಧವ್ಯ ಬೆಳೀತು. ಅದಕ್ಕಿಂತ ಮುಂಚೆನೂ ಪರಿಚಯ ಇತ್ತು, ಒಂದ್ಸರಿ ಬಂದಿದ್ದೆ ನಾನು ಪ್ರಮೋಷನ್ ರೀತಿಯಲ್ಲಿ ಬಂದಿದ್ದು. ಆಮೇಲೆ ಅದು ಪ್ರಮೋಷನ್ ಇಂದ ಅದಾಗಿ ಫ್ರೆಂಡ್ಶಿಪ್ ಆಗಿ ಬೆಳೆದು ಒಂದು ಗುಡ್ ರಿಲೇಶನ್ಶಿಪ್ ಬೆಳೀತು. ಹಾಗಾಗಿ ಕಿರಣ್ ಏನ್ ಮಾಡ್ತೀರಾ ಅಂತ ನೀವೇ ಹೇಳಿ. ನಾವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಮತ್ತೆ ಗ್ಲೋಬಲ್ ವೇರಿಯಂಟ್ಸ್ ಮೊಬೈಲ್ಸ್ಗಳು, ವಾಚು, ಮ್ಯಾಕ್ಬುಕ್ ನಿಮ್ಗೆ ಎಲ್ಲೂ ಸಿಗ್ದಿಲ್ದಂತ ಪ್ರೈಸ್ಗೆ ನಾವು ಸೆಲ್ ಮಾಡ್ತೀವಿ. ಅದರಲ್ಲೂ ಒಳ್ಳೆ ಸರ್ವಿಸ್ ಅಂತೂ 100% ಕೊಟ್ಟೆ ಕೊಡ್ತೀವಿ. ಇಂಥದ್ರ ಬಗ್ಗೆ ಮಾಹಿತಿ ಇರಲ್ಲ ಅನ್ನಂಗೆಲ್ಲ. ಸೊ ಈ ಸಲ ಏನ್ ಸ್ಪೆಷಲ್ ಅಂದ್ರೆ ನೆಕ್ಸ್ಟ್ 15 ದಿವಸ ಒಳ್ಳೆ ಆಫರು ಸತೀಶ್ ಹಿರೇಗೌಡ್ರಿಗೆ ಕೊಟ್ಟಂಗೆ ನಿಮಗೂ ಒಂದನ್ನ ಕೊಟ್ಟು ಕಳಿಸ್ತೀವಿ ಈ 15 ದಿವಸದಲ್ಲಿ ಹೊರಗಡೆ ಶಾಪಿಂಗ್ ಮಾಡಿದ್ರೆ. ಸೊ ಮಿಕ್ಕಿದ ದಿವಸಗಳಲ್ಲಿ ನೀವೇನಾದ್ರು ಬಂತು ಅಂದ್ರೆ 100% ಪ್ರೈಸಲ್ಲಂತೂ ನೀವು ಬೇರೆ ಕಡೆಗಿಂತ ವೇರಿಯೇಷನ್ ನೋಡ್ತೀರಾ. HSR ಲೇಔಟಲ್ಲೂ ಇದೆ, ಇಲ್ಲೂ 2 ಬ್ರಾಂಚ್ ಇದೆ. ಸೊ ಇನ್ವೈಟಿಂಗ್ ಅಲ್ಲ, ಸೊ 2 ಬ್ರಾಂಚ್ ಇದೆ ನಮ್ದು. ಇಲ್ಲೊಂದು ಮೊಬೈಲ್ ಪ್ಲಾನ್ ಬೆಂಗಳೂರು ಅಂತ ರಾಜನಗರ 6 ಬ್ಲಾಕ್ ಅಲ್ಲಿ, ಅಂಡ್ HSR ಲೇಔಟ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಇದೇ ಬ್ರಾಂಚು ಪಕ್ಕದಲ್ಲಿ ಇನ್ನೊಂದು ಬೈಬ್ಯಾಕ್ ಶೋರೂಮ್ ಅಂತ ಇದೆ. ಅಲ್ಲಿ ನೀವು ಹಳೆ ಮೊಬೈಲ್ಸ್ ಏನಾದ್ರು ಸೇಲ್ ಮಾಡ್ಬೋದು. ಪ್ರೀಮಿಯಂ ಹ್ಯಾಂಡ್ ಸೆಟ್ಗಳು ಮಾತ್ರ ನಾವು ಸೇಲ್ ಮಾಡ್ತೀವಿ. ಹಂಗೆ ಪ್ರೀಮಿಯಂ ಹ್ಯಾಂಡ್ ಸೆಟ್ಗಳು ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಬಂದು ಇದು ಮಾಡ್ಬೋದು. ಮೊಬೈಲ್ ಪ್ರತಿಯೊಬ್ಬರಿಗೂ ಬೇಕು. ಇನ್ ಕೇಸ್ ಎಷ್ಟೋ ಜನ ಇನ್ಸ್ಪೈರ್ ಆಗ್ತೀರಾ ನಮ್ಮ ವಿಡಿಯೋಸ್ಗಳು ನೋಡಿ, ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು ಹಾಗೆ ಹೀಗೆ ಅಂತ. ಪ್ರೀಮಿಯಂ ಮೊಬೈಲ್ ಅಂದ್ರೆ ಇನ್ನೊಂದು ಹೇಳ್ಬಿಡ್ತೀವಿ ಸರ್. ಪ್ರೀಮಿಯಂ ಮೊಬೈಲ್ ಅಂದ್ರೆ ಒಂದು 15,000 ರೂಪಾಯಿಗಿಂತ ಮೇಲ್ಗಡೆ ಹೋಗುವಂತ ಎಲ್ಲಾ ಡಿವೈಸ್ಗಳನ್ನ ನಾವು ಸೇಲ್ ಮಾಡ್ತೀವಿ. ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಂತೂ 100% ಇದ್ದೇ ಇರುತ್ತೆ. ನಿಮ್ದು ಗ್ರೂಪ್ ಇದೆ ಅಲ್ವಾ ಸರ್? ನಮ್ಮ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಪ್ರೈಸ್ಗಳೆಲ್ಲ ಅಪ್ಡೇಟ್. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಇನ್ ಕೇಸ್ ಯಾರಾದರೂ ಲಾಗ್ ಮಾಡಬೇಕು ಅಂತ ಇದ್ರೆ, ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅಂದರೆ, ಫಸ್ಟು ಮೊಬೈಲಲ್ಲಿ ಮಾಡಿ. ಮೊಬೈಲ್ ಯಾಕೆಂದ್ರೆ ಅಟ್ಲೀಸ್ಟ್ ನೀವು ಮೊಬೈಲಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ಯೂಟ್ಯೂಬ್ ಅಟ್ಲೀಸ್ಟ್ ಮೊಬೈಲ್ ಬಂಡವಾಳ ಕೂಡ ಕಮ್ಮಿ ಸರ್. 15,000 ರೂಪಾಯಿಗೆ ಐಫೋನ್ 11 ಸಿಗ್ಬಿಡುತ್ತೆ ನಮ್ಮ ಹತ್ರ. ಸಾರಿ 15 ಅಲ್ಲ, 17,000-18,000 ರೂಪಾಯಿ ಆಗುತ್ತೆ. 17,000-18,000 ಐಫೋನ್ 11 ಸಿಗುತ್ತೆ. ಅಲ್ಲಿಂದನೇ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳು ಬಂದ್ಬಿಡುತ್ತೆ. DSLR-ಕಿಂತನೂ ಕ್ಯಾಮ್ರಾಗಳು ಈಗ ಮೊಬೈಲಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಿಮಗೆ ಮಲ್ಟಿಪಲ್ ಯೂಸ್ ಆಗುತ್ತೆ. ಹಂಗಾಗಿ ನಾನು ಸಜೆಸ್ಟ್ ಮಾಡೋದು, ಏನೇ ಮಾಡೋದಿದ್ರು ನೀವು ಮೊದಲು ಮೊಬೈಲ್ ತಗೊಂಡು ಮಾಡಿ. ಗೆದ್ರೆ ಅದೇನೋ ಅಂತಾರೆ, ಈ ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಅಂತಾರೆ, ಬಂದ್ರೆ ಬೆಟ್ಟ ಇನ್ನೊಂದೇನೇನೋ ಹಂಗೆ. ನನಗೆ ಗೊತ್ತಿಲ್ಲ ಸರ್, ನನ್ನ ಸುಮ್ಮನೆ ನೀವು ನಕ್ಕಿದ್ರಿಂದ ನಗ್ದೆ ಹಂಗೆ. ಅದು ನಾವೀಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಅವೆಲ್ಲ ಮಾತಾಡೋಕ್ಕಾಗೋದಿಲ್ಲ ಅಷ್ಟೇ. ಹಾಗೆ ಆ ರೀತಿ ಪ್ರಯತ್ನ ಮಾಡಿ ಅಷ್ಟೇ. ಹೊಸದಾಗಿ ಏನು ಬಂದಿದೆ ನಿಮ್ಮ ಹತ್ರ? ಇಲ್ಲ, ನಾವು ಹೊಸದಾಗಿ ತೋರಿಸ್ತಾ ಇರೋದ್ರಿಂದ ಹೇಳ್ತೀವಿ ಸರ್. ಇದೆಲ್ಲ ಸೇಲ್ ಮಾಡಲ್ಲ, ಇದೊಂದು ಜಸ್ಟ್ ಒಂದು ಪ್ರಾಜೆಕ್ಟರ್. ಸೊ ಮೊಬೈಲ್ ವಿತ್ ಪ್ರೊಜೆಕ್ಟ್ರು 24,000 mAh ಬರುತ್ತೆ. ಸೊ ನೀವು ರಿವ್ಯೂ ಮಾಡಲಿ ಅಂತಾನೆ ಎತ್ತಿಕ್ಕಿದ್ದು. ಟೆಕ್ ಇನ್ ಕನ್ನಡ ಅವ್ರು ಮಾಡಿದ್ದಾರೆ ಆಲ್ರೆಡಿ ಒನ್ ಟೈಮು. ಹೌದು, ನೆಕ್ಸ್ಟ್ ನೀವೇ ತೊಗೊಂಡೋಗ್ಬೇಕು ಇವಾಗ. ಮೊಬೈಲ್ ಇದು ಮೊಬೈಲ್ ಅಮ್ಮ ಒಂದು 4 ಮೊಬೈಲ್ ಸೇರಿದ್ರೆ ಒಂದು ಮೊಬೈಲ್ ಆಗುತ್ತೆ ಸರ್. ಅಯ್ಯೋ, ತೂಕನೂ ಸರಿಯಾಗಿದೆಯಲ್ಲ ಕಿರಣ್? ಇದು ತೂಕ ಅಲ್ಲ, ಅದ್ರದ್ದು ವ್ಯಾಲ್ಯೂ ಕೂಡ ನೀವು ಯೂಸ್ ಮಾಡಕ್ಕೆ ನಿಂತರೆ ನನಗೆ ಕೊಟ್ಬಿಡಿ ಕಿರಣ್ ಅಂತೀರಾ. ಅದು ನಾನು ಚೋಬಳಕ್ಕೆ ಪ್ಯಾಂಟಾಗಿ ಉದ್ರ. ಹೌದಾ? 100% ಹಂಗೆ ಆಗ್ಬಿಡ್ತೀರಾ? ಮತ್ತೆ ಜೋಬಳ ವೆಯ್ಟ್ ಆಗಲ್ಲ. ಯಾವ ಥರ ಏನಿದು? ಯಾವ ಥರ ನಾರ್ಮಲಿ ಪ್ರೊಜೆಕ್ಟರ್ ಸರ್, ಮೊಬೈಲ್ ವಿತ್ ಪ್ರೊಜೆಕ್ಟರ್ ಅಂತ ಅಷ್ಟೇ. ಓ, ಫುಲ್ ಗೋಡೆ ಮೇಲೆ ಬಿಟ್ಕೊಳ್ಳೋದಾ? ಹೌದು ಹೌದು, 100%. ಎಷ್ಟಿದೆ ಡಿವೈಸ್ ನಿಮ್ಮ ಹತ್ರ? ಇದು ಒಂದೇ ಇರೋದು. ನಾವು ಸುಮ್ಮನೆ ನಾವು ಗ್ಯಾಜೆಟ್ಸ್ ಲವರ್ ಅಲ್ವಾ, ಸುಮ್ಮನೆ ಗ್ಯಾಜೆಟ್ಸ್ ಮೇಲೆ ಪ್ರೇಮಿ ಇರೋದ್ರಿಂದ ಆ ಥರ ಈ ಥರ ಅದೆಲ್ಲ. ಇದು ತಿರ್ಗ್ಸೋದಾ? ದೊಡ್ಡದಾಗದ ಇದು? ಬಟ್ ಮೇಲೆ ಹಾಕೋದಲ್ಲ, ಪ್ರೊಜೆಕ್ಟರ್ ಥರ ನಿಲ್ಲಿಸ್ಬೇಕು. ಇಲ್ಲಿ ಹಿಡ್ಕೋಬೇಕು. ಇಲ್ಲಿ ಗೋಡೆ ಇಲ್ವಲ್ಲ, ವೈಟ್ ಗೋಡೆ. ಕತ್ಲಾಯ್ತು ಅಂದರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಬರುತ್ತೆ. ಇಲ್ಲಿ 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 ಕಾಣುತ್ತೆ ನೋಡಿ. ಲಾಕ್ ಆಯ್ತು, ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ನಿಮ್ಮ ಲಾಕು. ಅದು ಅದೊಂದು ಎಡಿಟ್ ಮಾಡ್ಬಿಡಿ ಸರ್. ಫ್ರೀ ಕಟ್ ಮಾಡ್ತೀನಿ ಬಿಡಿ. ಅಲ್ಲ, ನಾನು ಮಾತಾಡಿಲ್ಲ ಅಂದ್ರೆ ಸರ್ ಬಿಡಲ್ಲ, ಮಾತಾಡ್ಸ್ಬಿಟ್ಟಿರ್ತಾರೆ. ಓಹೋ, ಅಂದ್ರೆ ದೂರ ಹೋದ್ರೆ ದೊಡ್ಡದಾಗತ್ತಾ? ನಾನು ನಿಮ್ಮ ವಿಡಿಯೋನೇ ನೋಡಿದ್ದೀವಿ ಪ್ರೊಜೆಕ್ಟರ್ ಓಪನ್ ಮಾಡಿದಾಗ. ನಾನು ನಿಮಗೆ ವಿಡಿಯೋ ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಿಲ್ಲ. ಸರ್ ಇಷ್ಟೊಂದೆಲ್ಲ ಕ್ವಾಲಿಟಿ ಬೇಕು ಅಂತೇನಿಲ್ಲ. ಲೈಟ್ ಆಫ್ ಮಾಡಿದ್ರೆ ನಿಮಗೆ HD ಪ್ರಿಂಟ್ ನೋಡಿದಾಗ ಸೋನಿ ಟಿವಿ ಹಾಕೊಂಡಂಗೆ ತೋರಿಸಿ ನೋಡಿ, ಕ್ಯಾಮ್ರಾದಲ್ಲಿ ತೋರಿಸಿ ಕಿರಣ್. ತೋರಿಸ್ತಾ ಇದೆ ಸರ್. ಓಹೋ, ಸೊ 24,000 mAh ಅವರು ಕೊಟ್ಟಿರೋದು ಬ್ಯಾಟ್ರಿ ಇದಕ್ಕೆ ಸಪೋರ್ಟ್ ಮಾಡಲಿ ಅಂತ ಅಷ್ಟೇ ಸರ್. ಸೊ ಇದು ಬ್ಯಾಟ್ರಿ ಸ್ವಲ್ಪ ಡ್ರೈನ್ ಬೇಗ ಆಗುತ್ತಲ್ಲ. ಸಖತ್ತಾಗಿದೆ ಕಿರಣ್, ಇದು ಆರಾಮಾಗಿ ಮಲ್ಕೊಂಡು ಮನೇಲಿ ನೋಡೋದಕ್ಕೆ. ಆಕ್ಚುಲಿ ಇದನ್ನ ಡಿಸೈನ್ ಮಾಡಿರೋದು ಬಂದು ಟ್ರಾವೆಲರ್ಸ್ಗೋಸ್ಕರ ಸರ್. ಸೊ ಟ್ರಾವೆಲ್ ನೀವು ಎಲ್ಲೇ ಹೋದಾಗಲೂ ಕೂಡ ಟಿವಿಲೆಲ್ಲ ಬಂದೇ ಬರುತ್ತಲ್ಲ, ಯೂಟ್ಯೂಬ್ ಎಲ್ಲ ಸ್ಮಾರ್ಟ್ ಟಿವಿ ಆಗಿದೆಯಲ್ಲ. ಸೊ ಇದು ಬಂದು ಟ್ರಾವೆಲರ್ಗೆ ಎಲ್ಲರೂ ಹೋದಾಗ ಟಿವಿ ಅವಶ್ಯಕತೆ ಬೇಕು ಅಂದಾಗ ಸೊ ಇದು ಎಲ್ಲಿ ಬೇಕಾದ್ರೂ ಹಾಕೋಬೋದಲ್ಲ. ಅಂದ್ರೆ ದೂರ ಹೋದಷ್ಟು ದೊಡ್ಡದಾಗುತ್ತೆ. ಹೌದು, ಸೇಲ್ ಮಾಡ್ತೀರಾ ಇದನ್ನ? ಹೌದು, ನೀವು ತೊಗೊಳೋದಾದ್ರೆ ನಾವೇನು ತರಿಸಿದ್ವಿ ಅದೇ ಪ್ರೈಸಿಗೆ ಕೊಡ್ತೀವಿ ಸರ್ ಅಷ್ಟೇ. ನಿಮ್ಗೆ ಹೌದಾ? ಪ್ರೊಜೆಕ್ಟ್ರು ಮೇನ್ ಆಗಿರೋದು, ಬಟ್ ಅವ್ರ ಜೊತೆ ಇನ್ಕ್ಲೂಡಿಂಗ್ ಅದ್ರ ಜೊತೆ ಮೊಬೈಲ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸೇಲ್ ಆಗಲಿ ಅಂತ ಸರ್.
ಇನ್ಕ್ಲೂಡಿಂಗ್ ಮೊಬೈಲ್ ಇದ್ರೆ ಸ್ವಲ್ಪ ಜನ ಇಂಟ್ರೆಸ್ಟ್ ಪಡ್ತಾರಲ್ವಾ, ಸೊ ಮೊಬೈಲ್ಗೂ ಯೂಸ್ ಆಗುತ್ತೆ ಅನ್ನೋ ಒಂದು ನಮ್ಮಂಥವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ, ಎಲ್ಲರೂ ಹೋಗಿ ಟ್ರಾವೆಲ್ ಮಾಡಿ. ಅದಕ್ಕೆ ನಾನು ನಿಮಗೆ 5 days ಇಟ್ಕೊಂಡು ಯೂಸ್ ಮಾಡಿ ಅಂತ ನೋಡೋಣ ನಾನು ತಗೊಂತೀನೋ ಇಲ್ವಾ ಅಂತ ನಾನು ಮುಂದಿನ ದಿನಗಳಲ್ಲಿ ನಾನು ಆಗಲ್ಲ ಇದ್ರೆ ನಾನು ತಗೊಂಡಿದ್ದೀನಿ ಅಂತ. ಆದ್ರೂ ಒಂದೊಂದು ಏನೋ ಒಂದು ಹೊಸ ಹೊಸ ಆವಿಷ್ಕಾರ ತಂದು ಆ ಟೈಮಲ್ಲಂತೂ ದುಬೈಯಿಂದ ಇತ್ತಂದಿದ್ರೆ ವಿಷನ್ ಪ್ರೋ ತಂದಿದೆ. ವಿಷನ್ ಪ್ರೋ ಅಲ್ಲೇ ಓಪನ್ ಮಾಡಿಸಿದ್ರು ನನಗೆ ಇದ್ರ ಮುಂದೆ. ಲಾಸ್ಟ್ ಟೈಮ್ ನಿಮಗೆ ನೀವು ಬರಲಿಲ್ಲ ನಮಗೆ, ಆಮೇಲೆ ಕಳ್ಸಕ್ಕೆ ಹೋಗಿಲ್ಲ. ಟ್ರಿಬಲ್ ಫೋಲ್ಡ್ ಮೊಬೈಲ್ ನಾವು ತರಿಸಿದ್ವಿ ಸರ್, ಓ ಎಲ್ಲಿ ಬರುತ್ತೆ, ನಮ್ಮ ಕಂಟ್ರಿಲಿ ಲಾಂಚ್ ಆಗಿಲ್ಲ ಟ್ರಿಬಲ್ ಫೋಲ್ಡ್. ಜಸ್ಟ್ ಅವೆಲ್ಲ ಏನು ಸೇಲ್ ಮಾಡಲ್ಲ ಸ್ಟೋರಲ್ಲಿ, ಯೂನಿಕ್ ಗ್ಯಾಜೆಟ್ಸ್ ನಾವು ನೋಡೋದಕ್ಕೆ. ಎಷ್ಟೋ ಜನಕ್ಕೆ ವಿಡಿಯೋ ನೋಡ್ತಿದ್ರು ಪ್ರೈಸರು ಹೇಳ್ರೋ ಮರೆ ಅಂತ ಹೇಳ್ತೀರಾ, ಫೋನ್ಗಳು ರಪ್ಪ ಅಂತ ಹೇಳ್ತೀರಾ ಪ್ರೈಸ್ನ. ಏನು ಸರ್, ಐಫೋನ್ 13 ನಮ್ಮ ಹತ್ರ ಒಂದು 30,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಐಫೋನ್ 12 ಬೇಕು ಅಂದರೆ 27,000, ಐಫೋನ್ 14 36, 37, ಐಫೋನ್ 14 ಪ್ಲಸ್ 42. ಇದೆಲ್ಲ ನಾನು ಹೇಳ್ತಿರೋದು ಯೂಸ್ ಮೊಬೈಲ್ ಪ್ರೈಸು. ಸೊ ನಮ್ಮ ಹತ್ರ ಹೊಸದು ಕೂಡ ಸಿಗುತ್ತೆ, ಸೊ ಅದ್ರದ್ದು ಪ್ರೈಸ್ಗಳು ಬೇರೆ ಇರುತ್ತೆ. ಸೊ ತುಂಬ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಇಲ್ಲ ಕೊಡ್ತಾರಲ್ಲ ನಂಬರು, ಸರ್ ಕೊಟ್ಟಿರ್ತೀರಿ ಇಲ್ಲಿ ನಂಬರು, ಇಲ್ಲ ನಂಬರ್ ಕೊಟ್ಟಿರಿ, ಆ ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ಸಾಕು. ಸೊ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇರುತ್ತೆ. ಮೊಬೈಲ್ ನೀವು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮಗೂ ಅವ್ರಿಗೂ ಏನೇನು ಕಂಪ್ಯಾರಿಸನ್ ಇರುತ್ತಲ್ಲ ಪ್ರತಿಯೊಂದು ಡೀಟೇಲ್ಸ್ ನೀವು ತಿಳ್ಕೊತಾ ಇರ್ಬೋದು. ಥ್ಯಾಂಕ್ ಯು. ಆ ಪ್ರೈಸು ಈ ಕಮ್ಮಿ ಪ್ರೈಸ್ಗೂ ಇದ್ರೂ ಇದು ಗಿಫ್ಟ್ ಇದೆಯಾ? ಯಾವ ಮೊಬೈಲ್ ಇಂದು ವಾಚ್ ನೀವು 10,000 ರೂಪಾಯಿ ಐಟಮ್ ನಮ್ಮ ಹತ್ರ ತಗೊಂಡ್ರು ನಿಮಗೆ ಒಂದು ಸಿಗುತ್ತೆ ಸರ್. ಆಲ್ಮೋಸ್ಟ್ ಇದು ನಮ್ದು ಆನಿವರ್ಸರಿ ಅಂತ ಸರ್, ಇದಕ್ಕೆ ಏನು ನಾವು ಅಮೌಂಟ್ ಎಲ್ಲ ಫಿಕ್ಸ್ ಮಾಡಲ್ಲ. ಅದನ್ನೇ ಹೇಳಿಲ್ಲ ಯಾಕೆ ಅಂತ, ಇಲ್ಲಿವರೆಗೆ ಹೇಳಿಲ್ಲ ಅದನ್ನ. 3rd year ಆನಿವರ್ಸರಿಗೆ 3ನೇ ವರ್ಷದ ಆನಿವರ್ಸರಿ. ಕಂಗ್ರಾಚುಲೇಷನ್ಸ್ ಟೀಮ್ ಅವ್ರಿಗೂ ಅಷ್ಟೇ, ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಅಲ್ಲೂ ಒಂದು 6 ಜನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಂಗ್ರಾಚುಲೇಷನ್ಸ್. ತುಂಬ ಚೆನ್ನಾಗಿ. ಹೌದಾ? ಥ್ಯಾಂಕ್ ಯು ಸರ್. really good. I would never tell it's a bad store. Like ಯಾರಿಗೆ ಆಗಲಿ like I would suggest this store because like ಅವ್ರು ಎಂತ ಹೆಲ್ಪ್ ಆಗಲಿ. ಇವಾಗ ಬಂದ್ಬಿಟ್ಟು ನನಗೆ ಆಪಲ್ ಐಡಿ ಆಗ್ತಾ ಇದ್ದಿಲ್ಲ, ಅವ್ರು ಇಲ್ಲಿ ಬಂದೆ ಒಂದು 5 minutes ಅಲ್ಲಿ ಮಾಡ್ಕೊಟ್ರು. ನಾನು ತುಂಬಾ ಹೊತ್ತೇ ಟ್ರೈ ಮಾಡಿದ್ರೆ ಆಗ್ತಾ ಇದ್ದಿಲ್ಲ. ಇವಾಗ ಬೇರೆ ಯಾವ್ದೋ ಸ್ಟೋರ್ ಆಗಿದ್ರೆ ಇಲ್ಲ ನೆನ್ನೆ ಎಲ್ಲ ಮುಗೀತು ಇವತ್ತು ಬರೋದು ಬೇಡ ಅಂತ ಹೇಳ್ತಾರೆ. ಇವ್ರು ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ರಿಯಲಿ ಆಕ್ಟ್ಸ್ ಆಫ್ ಟು ಪ್ಲಾಂಟ್ ಮೊಬೈಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಒಳ್ಳೆ ರಿವ್ಯೂ ಬಂದ್ಬಿಡ್ತಾರೆ. ಓಕೆ ಫೈನ್. ಪಕ್ಕದಲ್ಲಿ ಇದು ನೋಡೋಣ ನಿಮ್ದು ಬೈ ಅಂಡ್ ಸೇಲ್ ಸರ್ ಮೊಬೈಲ್. ಎಸ್ ಬೈ ಅಂಡ್ ಸೇಲ್, ನೀವು ಅದು ನಾವು ನಿಮ್ಮ ಚಾನಲಲ್ಲಿ ಹೇಳಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇಲ್ಲೇ ಪಕ್ಕದಲ್ಲೇ ಬೈ ಅಂಡ್ ಸೇಲ್ ಮಾಡ್ಕೊಂಡಿದ್ದೀರಾ? ಇದು ಬೈ ಅಂಡ್ ಸೇಲ್ ಅಂತ ಸರ್. ಮಾತ್ರ ಯಾರ ಹತ್ರ ನಾನು ಮಾಡಿಸ್ತೀರಾ ಡಿಸೈನ್ ಥೀಮು? ಮಾತ್ರ ಇದು ನಾನೇ ಮಾಡಿದ್ವಿ ಸರ್. ಎರಡು ಅವರು ನಮ್ಮ ಜೊತೆಲಿ ಇರ್ತಾರೆ ಇವಾಗ, ನೆಕ್ಸ್ಟ್ ಬಿಸ್ನೆಸ್ ಪಾರ್ಟ್ನರ್ ಕೂಡ. ಸೊ ಅವರೆಲ್ಲ ನಾವು ಸೇರಿಕೊಂಡು ಇದು ಮಾಡಿದ್ವಿ. ನನಗೆ ಇನ್ನೊಂದು ಖುಷಿ ಆಗೋದು ಏನು ಗೊತ್ತಾ, ಕಿರಣ್ದು ಸರಿ ಬಂದಾಗಲೂ ಹೇಳಿದ್ದೆ, ಈ ಕಡೆ ಅಮ್ಮ ಅಂತಿದೆ, ಈ ಕಡೆ ಬಿಸ್ನೆಸ್ ಮ್ಯಾನ್. ಹಾಂ ಸರ್, ಬಾರ್ನ್ ಟು ಬಿ ಬಿಸ್ನೆಸ್ ಮ್ಯಾನ್. ಹೌದು, ಬಿಸ್ನೆಸ್ ಮಾಡಿದ್ರು ಬಿಸ್ನೆಸ್ ಮ್ಯಾನ್ ಆಗೋಣ ಅಂತ ಹೇಳಿ ಬರ್ಸಿರೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಲ್ಲ, ಆದ್ರೂ ಬಿಸ್ನೆಸ್ ಮಾಡೋ ವಿಧಾನ ನಿಮ್ದು ಸಖತ್ತಾಗಿದೆ. ಸಖತ್ ಕಸ್ಟಮರ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬೈಬ್ಯಾಕ್ ಅಂತ ಬೈಬ್ಯಾಕ್ ತಗೊಂಡಿದ್ದೀನಿ ಮತ್ತೆ ವಾಪಸ್ ತಗೊಳ್ಳೋದು. ಹೌದು, ಬೈಬ್ಯಾಕ್ ಅಂತ ನಮ್ಮ ಹತ್ರನೇ ತಗೊಂಡಿದ್ದು ಅಂತಲ್ಲ, ನಮ್ಮ ಹತ್ರ ತಗೊಂಡಿದ್ದು ನಾವೇ 100% ತಗೋತೀವಿ. ಅವರು ಏನಾರ ಅಕಸ್ಮಾತ್ ಏನಾರ ಮೊಬೈಲ್ ಸೇಲ್ ಮಾಡ್ತಿರ್ತಾರೆ, ಆ ಥರ ಡಿವೈಸ್ಗಳನ್ನ ಕೊಡ್ತಾರಲ್ಲ, ಅದನ್ನ ಬೈಬ್ಯಾಕ್ ಅಂತ ಕರಿತೀವಿ ನಾವು. ನಮ್ಮ ಕೋಡ್ ವರ್ಡ್ ಅಲ್ಲಿ ಎಲ್ಲ ಸೆಕ್ಷನ್ಗಳಲ್ಲಿ ಎಲ್ಲ ಮೊಬೈಲ್ ತಗೊಂತೀರಾ? ಎಲ್ಲ ಮೊಬೈಲ್ ಒಳ್ಳೊಳ್ಳೆ ಹ್ಯಾಂಡ್ಸೆಟ್. ಇವಾಗ OnePlus ಮತ್ತೆ ಸ್ಯಾಮ್ಸಂಗು ಮತ್ತೆ ಆಪಲ್, ಗೂಗಲ್ ಪಿಕ್ಸೆಲ್, ಆ ಥರ ಮೊಬೈಲ್ಸ್ಗಳನ್ನ 100% ತಗೊಂಡಿದ್ದೀವಿ. ಇದು ಒಳಗಡೆ ಇರೋ ಜಾಗ ಇದೆ ಸರ್ವಿಸ್ ಮಾಡಕ? ಎಸ್ ಸರ್. ಇದು ಇವಾಗ ನಡೀತಾ ಇರೋ ಆಫರ್ಗೆ ಗಿಫ್ಟ್ ಬಾಕ್ಸ್ಗಳು. ಓಹೋ, ಇದೇನಾ? ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿದೆ ಅನ್ಸುತ್ತೆ. ಇಲ್ಲ, ಅಲ್ಲೊಂದು ಸ್ವಲ್ಪ ಇದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿಲೇ ಬರುತ್ತೆ ಸ್ವಲ್ಪ ದೊಡ್ಡ ಬಾಕ್ಸ್ಗಳು. ನೋಡಿ, ಇದೆಲ್ಲ ಬಾಕ್ಸ್ಗಳು ಯಾರೆಲ್ಲ ಬಂದು ಖರೀದಿ ಮಾಡ್ತಾರೆ, ನೀವು ಒಳ್ಳೆ ದಿನ ಅವಕಾಶ. ಇನ್ನು 15 ದಿನ ಸರ್. 15 ದಿನ? 31 ಕರೆಕ್ಟ್. ಇವತ್ತು 16 ಅಲ್ವಾ? ಪರವಾಗಿಲ್ಲ ಕಿರಣ್, ಇದು ನಿಮ್ಮ ಜಾಗ. ಹೌದು ಸರ್, ಇದು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋದು ನಾವು. ಇದು ಇಲ್ಲಿ ಸರ್ವಿಸ್ ಮಾಡೋ ಜಾಗ. ಇದು ಸರ್ವಿಸ್ ಇಲ್ಲ ಸರ್. ನಮ್ಮದು ಮೊಬೈಲ್ಗೆ ಪ್ರೈಸಿಂಗ್ ಎಲ್ಲ ಬರುತ್ತಲ್ಲ, ಮೊಬೈಲ್ಗಳನ್ನ ಚಾರ್ಜ್ ಮಾಡಬೇಕಲ್ಲ ಒಂದೇ ಸಲ. ಸೊ ತುಂಬ ಡಿವೈಸ್ಗಳನ್ನ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಚಾರ್ಜ್ ಮಾಡಿಕೊಂಡು, ಸೊ ಮೊಬೈಲ್ನ ಸ್ಟಿಕ್ಕರಿಂಗ್ ಎಲ್ಲ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಪ್ರತಿಯೊಂದು ಮಾಡೋದು. ನಾವು ಯಾವುದೇ ಮೊಬೈಲ್ನ ರೀಫರ್ಬಿಶ್ಡ್ ಮಾಡಿ ಸೆಲ್ ಮಾಡಲ್ಲ. ಓನ್ಲಿ ಜಸ್ಟ್ ಯೂಸ್ಡ್ ಫೋನ್ ಸೆಲ್ ಮಾಡ್ತೀವಿ, ಹೊಸ ಫೋನ್ ಸೆಲ್ ಮಾಡ್ತೀವಿ, ಆ ಥರ ಸೆಲ್ ಮಾಡ್ತೀವಿ. ಗುಡ್. ಕಸ್ಟಮರ್ ಜೊತೆ ಬ್ಯಾಗ್ ಸರ್, ಒಡನಾಟ ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಲಾಸ್ಟ್ ಟೈಮ್ ನಾವು ಮಾಡೇ ಇಲ್ಲ. ಇದು ನಮ್ಮ ಸ್ಟೋರ್ ಬ್ಯಾಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ಪ್ಲಾಸ್ಟಿಕ್ ಮುಕ್ತ ಪ್ರಯತ್ನ. ಇಲ್ಲ, ಪ್ಲಾಸ್ಟಿಕ್ ಇದೆ ಸರ್. ಹೌದಾ? ಇದು ಪ್ಲಾಸ್ಟಿಕ್ ಅಲ್ಲ, ಬಟ್ ಇದನ್ನ ನಾವು ಯೂಸ್ ಮಾಡ್ಬೋದು. ಅಲ್ಲ, ಫ್ರಾಂಕ್ಲಿ ಹೇಳ್ತಿರಲ್ಲ, ಅದು ಖುಷಿ. ನಾನು ಇದು ನೋಡಿದ ತಕ್ಷಣ ಪ್ಲಾಸ್ಟಿಕ್ ಮುಕ್ತ. ಇಲ್ಲ, ಇದು ಪ್ಲಾಸ್ಟಿಕ್ ಅಂದ್ರೆ ವೇಸ್ಟ್ ಆಗುವಂತ ಪ್ಲಾಸ್ಟಿಕ್ ಅಲ್ಲ. ಸೊ ಮನೇಲಿ ಯೂಸ್ ಮಾಡ್ತಾರೆ. ಬಟ್ ಆಕ್ಚುಲಿ ಈ ತರ ಸೇಲ್ ಕೊಡ್ತಾ ಇಲ್ಲ ನಾವು. ಅದು ಬಾಕ್ಸ್ ಇದೆಯಲ್ಲ 3rd anniversary, ಆ ಬಾಕ್ಸ್ ನ ಇಟ್ಕೊಂಡು ಹೋಗಕ್ಕಾಗಲ್ಲ ಕಸ್ಟಮರ್ಗೆ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಸ್ವಲ್ಪ ಬ್ಯಾಗ್ ನ ದೊಡ್ಡದು ಮಾಡಿ ಈ ಆನಿವರ್ಸರಿ ಟೈಮಲ್ಲಿ ಮಾತ್ರ ಕೊಡೋದಕ್ಕೆ ಮಾತ್ರ ಇದು ಸರ್. ಇದು ನಾರ್ಮಲಿ ಎಲ್ಲ ಸೆಲ್ಗೂ ಇದೇ ತರ ಕೊಡ್ತೀವಿ, ಬಟ್ ಇವಾಗ ಈ ಮಂತ್ ಅಲ್ಲಿ ಮಾತ್ರ ಈ ತರ ಬ್ಯಾಗ್ ಕೊಡ್ತೀವಿ. ಓಕೆ, ಎನಿವೇ ಕಿರಣ್, ಗುಡ್ ಗೋಯಿಂಗ್. ಆಕ್ಚುಲಿ ಇದೇ ತರ ಬಿಸ್ನೆಸ್ ಮುಂದೆ ಚೆನ್ನಾಗಿ ಬೆಳೀತಾ ಇರಲಿ. ಎಷ್ಟೋ ಜನ ನನಗೂ ಫೋನ್ ಮಾಡಿ ಕೇಳ್ತೀರಾ, ಒಂದು ಮೊಬೈಲ್ ಸಿಗುತ್ತಾ ಅಂತ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಸ್ಕ್ರೀನಿಗೆ ಆ ನಂಬರ್ಗೆ ಫೋನ್ ಮಾಡಿ ಕಿರಣ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಗ್ರೂಪ್ನ ಯಾವುದೇ ಮೊಬೈಲ್ ಬೇಕು ಅಂದರೆ ನನ್ನ ಕಡೆಯಿಂದ 100% ಟ್ರಸ್ಟ್ ವರ್ದಿ
ಬ್ರ್ಯಾಂಡ್. ಯಾಕೆಂದ್ರೆ ನಾನು ಸತೀಶ್ ಹಿರೇಗೌಡರು ಬರ್ಕೊಟ್ರು ಅಂದ್ರೆ ಮುಗೀತು. ಕಂಪ್ಲೀಟ್ ನಾನು ಮಾಡ್ತಿರೋ ಡಿವೈಸ್ ನೀವು ನೋಡ್ತಿರೋದಾಗಿರ್ಬೋದು. ಇದು ಇದೊಂದು ದುಬೈಲ್ ತಂದಿದ್ದು ನಮ್ಮ ಜೊತೆ ಇದ್ದಾಗಲೇ ತಗೊಂಡಿದ್ದೆ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ನಾನು ಇಲ್ಲೇ ತಗೊಂಡಿರೋದು. ಯಾವುದೇ ಫೋನ್ ಆಗಲಿ ನಾನು ಬರೋದು ಇಲ್ಲೇ, ಏನೇ ಮಾಡೋದಿದ್ರೆ ಕಿರಣ್ ಜೊತೆ ಮಾಡೋದು. ನಿಮಗೆ ಆ ಥರ ಒಳ್ಳೆ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿ ಮೊಬೈಲ್ ಪನ್ನೇರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಬನ್ನಿ ಮೊಬೈಲ್ ತಗೊಳ್ಳಿ. ಓಕೆ, ಈಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.